ಇವತ್ತು ನಾನು ತುಂಬ ರುಚಿಯಾಗಿರೋ ಹಾಗೆ ಹೆಲ್ತಿಯಾಗಿರೋ ಪರೋಟ ರೆಸಿಪಿ ತೊಗೊಂಬಂದಿದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನಾನು ಒಂದು ದೊಡ್ಡ ಆಲೂಗೆಡ್ಡೆ ತೊಗೊಂಡಿದ್ದೆ. ಅದನ್ನು ಬಾಯ್ಲ್ ಮಾಡಿ ಇದನ್ನು ಇವಾಗ ತುರ್ಕೋತಾ ಇದ್ದೀನಿ. ಇದು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಕೊಡೋಕ್ಕೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಹೆಲ್ತಿ ಕೂಡ ಅಲ್ವಾ. ನೀವು ಯಾವಾಗ ಬೇಕಾದ್ರೂ ಇದನ್ನು ಮಾಡ್ಕೊಂಡು ತಿನ್ಬೋದು. ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ. ಹಾಗೆ ಒಂದು 100 ಗ್ರಾಮ್ ಅಷ್ಟು ಪನ್ನೀರು ಹಾಕ್ಕೊಂಡಿದ್ದೀನಿ. ಪನ್ನೀರ್ ಕೂಡ ಹೆಲ್ತಿ ಅಲ್ವಾ. ಆಮೇಲೆ 2 ಕ್ಯಾರೆಟು ತುರಿದಿರೋದು, ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಉಪ್ಪು 1 ಸ್ಪೂನು, ಆಮೇಲೆ ಅರಿಶಿನ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಪೌಡರ್, ಅರ್ಧ ಸ್ಪೂನಷ್ಟು ಅಮ್ಚೂರು, ಅಜ್ವೈನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನೆಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಬೇಜಾರಾಗುತ್ತೆ. ಒಂದು ಪಲ್ಯ ಮಾಡಬೇಕು, ಚಪಾತಿ ಮಾಡಬೇಕು ಅಂದಾಗ ಚಪಾತಿ ಹಿಟ್ಟು ಮೊದಲೇ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಅದರಲ್ಲಿ ನಾನು ಉಂಡೆಗಳು ಮಾಡಿ ಇವಾಗ ಇದನ್ನು ಸ್ಟಫ್ ಮಾಡ್ತಾಯಿದ್ದೀನಿ. ನಾವು ಈಗ ಮಾಡ್ಕೊಂಡಿರೋ ಸ್ಟಫಿಂಗು ಇದನ್ನು ಒಂದು ಸ್ವಲ್ಪ ಹಿಟ್ಟಲ್ಲಿ ಈ ಥರ ಕಲಿಸ್ಕೊಂಡ್ಬಿಟ್ಟು ಎಡ್ಜಸ್ ಎಲ್ಲ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ನೋಡಿ ಈ ಥರ ಕೈನಲ್ಲಿ ಇಟ್ಕೊಂಡು, ನಾನು ಗೊತ್ತಿಲ್ಲದೆ ಇರೋರು ಪರೋಟ ಮಾಡೋದು, ಸ್ಟಫಿಂಗ್ ಪರೋಟ, ಅದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಹಿಟ್ಟು ಯಾವಾಗಲೂ ಸ್ವಲ್ಪ ಮೆತ್ತಗಿರಬೇಕು. ನೋಡಿ ಈ ಥರ ಸ್ವಲ್ಪ ಕೈನಲ್ಲಿ ಅದುಮ್ಕೊಂಡು ಈ ಥರ ಮುಚ್ಕೋಬೇಕಾಗುತ್ತೆ. ನೋಡಿ ಈ ಥರ ಸೀಲ್ ಮಾಡ್ಕೊಂಬಿಡಿ. ನೋಡಿ ಈ ಥರ ನೀಟಾಗಿ ಸೀಲ್ ಮಾಡಿ ಕೈನಲ್ಲಿ ಒಂದು ಪ್ರೆಸ್ ಮಾಡ್ಕೊಂಬಿಡಿ. ಒಂದು ಸ್ವಲ್ಪ ಏನಾದ್ರು ಏರ್ ಗ್ಯಾಪ್ ಇದ್ದರೆ ಅದು ಹೊಟ್ಟೋಗುತ್ತೆ. ಇಲ್ಲಾಂದರೆ ನೀವು ಲಟ್ಟಿಸ್ಕೋಬೇಕಾದ್ರೆ ಕಷ್ಟ ಆಗುತ್ತೆ. ಇವಾಗ ಇದನ್ನು ನಿಮಗೆ ಯಾವ ಸೈಜ್ ಬೇಕೋ ಅದನ್ನು ಲಟ್ಟಿಸ್ಕೊಳ್ಳಿ. ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸ್ಟಫಿಂಗ್ ಇರುತ್ತೆ. ಸ್ವಲ್ಪ ದಪ್ಪಕ್ಕೆ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಎಲ್ಲನೂ ಈ ಥರನೇ ಲಟ್ಟಿಸ್ಕೊಂಬಿಡಿ. ನಾನೆಲ್ಲ ತೋರಿಸ್ತಾ ಇಲ್ಲ, ಬಟ್ ಬೇಯಿಸೋದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮೀಡಿಯಮ್ ಊರಿನಲ್ಲಿ ಕಾವಲಿ ಇಟ್ಕೊಂಡು ಇದನ್ನು 2 ಸೈಡೂ ಬೇಯಿಸ್ಕೋಬೇಕಾಗುತ್ತೆ. ನಾನು ತುಪ್ಪ ಹಾಕಿ ಬೇಯಿಸ್ತಾ ಇದ್ದೀನಿ 2 ಕಡೆನೂ. ನೀವು ಬೇಕಾದ್ರೆ ಎಣ್ಣೆ ಕೂಡ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನೀವು ರೆಸಿಪಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನೋಡ್ತೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಲೈಕ್, ಕಾಮೆಂಟ್, ಶೇರ್. ನೋಡಿ 2 ಕಡೆನೂ ಚೆನ್ನಾಗೇ ಬೇಯಿಸಿದ್ಮೇಲೆ ಇವಾಗ ಇನ್ನೊಂದು ನಾನು ಅದೇ ಥರ ಮಾಡ್ಕೋತಾ ಇದ್ದೀನಿ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.